ಇದನ್ನ ನಾವು ಯಾರು ಬರೀಬಾರ್ದು. ಇವತ್ತು ಇನ್ನೊಂದು ಮಾತು ಪತ್ರಿಕೆ ಮೇಲಿನ ಮೇಲೆ ಬರೀತಾರೆ, ನನಗದು ಬಹಳ ನೋವು ಅನಿಸ್ತದೆ. ಅದು ರಾಜ್ಯ ಮಟ್ಟದ ನ್ಯೂಸ್ ಆಗ್ತದೆ. ಕಾಂಗ್ರೆಸ್ ಪಕ್ಷ ಯಾರಿಗೂ ಅನಿವಾರ್ಯ ಇಲ್ಲ. ಇಲ್ಲಿ ಎಷ್ಟೋ ಜನ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳು ಬಂದು ಹೋಗಿದ್ದಾರೆ. ನಾನು ಇವತ್ತು ಇರ್ಬೋದು, ನಾಳೆ ಇರೋದಿಲ್ಲ. ನನ್ನ ಅನಿವಾರ್ಯತೆ ಕಾಂಗ್ರೆಸ್ಸಿಗಿಲ್ಲ, ನನಗೆ ಕಾಂಗ್ರೆಸ್ಸಿನ ಅನಿವಾರ್ಯತೆ ಇದೆ. ಇದನ್ನು ನಾವು ಯಾರು ಕೂಡ ಮರಿಬಾರ್ದು. ಬೇರೆಯವ್ರಿಗೆ ಏನಾದ್ರು ಕಾಂಗ್ರೆಸ್ ನನ್ನಿಂದ ನಡೀತದೆ ಅಂತ ಹೇಳಿ ಕಲ್ಪನೆ ಇದ್ರೆ ಅದನ್ನು ಇವತ್ತಿನಿಂದ ಮರಿಬೇಕು. ಯಾಕೆಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ನಿಮ್ಗೆಲ್ಲ ಗೊತ್ತಿದೆ, 100 ವರ್ಷದ ಇತಿಹಾಸ ಇದೆ. ಎಷ್ಟೋ ಜನ ಮುಖ್ಯಮಂತ್ರಿಗಳು ಕೂಡ ಬಂದ್ರು ಹೋದ್ರು, ಆದ್ರೆ ಕಾಂಗ್ರೆಸ್ ಹೋಗ್ಲಿಲ್ಲ. ಇದನ್ನು ನಾವು ಯಾರು ಕೂಡ ಮರಿಬಾರ್ದು. ಆದ್ರೆ ಈ ಪಕ್ಷ ಬಹಳ ಜನರಿಗೆ ಜನ್ಮ ಕೊಟ್ಟಿದೆ, ಬಹಳ ಜನರಿಗೆ ಅಧಿಕಾರ ಕೊಟ್ಟಿದೆ. ಬಹಳ ಸಂತೋಷದಿಂದ ಒಂದು ಮಾತು ಹೇಳ್ಬೇಕಾದ್ರೆ, ಇವತ್ತು ಮೈಸೂರು ಮಹಾರಾಜರನ್ನು ಜನಪ್ರತಿನಿಧಿಯಾಗಿ ಮಾಡ್ತಕ್ಕಂಥ ಕೆಲಸ ಯಾರಾದ್ರೂ ಮಾಡಿದ್ರೆ ಅದು ಕಾಂಗ್ರೆಸ್ ಪಕ್ಷ ಅನ್ನೋದು ನೀವು ಯಾರು ಕೂಡ ಮರಿಬಾರ್ದು. ಇವತ್ತು ನಿಮ್ಗೆ ಗೊತ್ತಿದೆ, ಮೈಸೂರು ಮಹಾರಾಜ ರೋಡ್ ಮೇಲೆ ನಿಂತು ಇವತ್ತು ಮತ ಕೇಳ್ತಾನೆ. ಇದು ಕಾಂಗ್ರೆಸ್ಸಿನ ಶಕ್ತಿ. ಮತ್ತೆ ನಿಮ್ಗೆ ಗೊತ್ತಿದೆ, ರಾಜನ ಇದು ಹೋದ್ ರಾಜ ಮಾಡ್ತಕ್ಕಂಥ ಶಕ್ತಿ ಕೂಡ ಕಾಂಗ್ರೆಸ್ ಇದೆ. ಹೋದ್ ರಾಜನ ಇದು ರಾಜ ಮಾಡ್ತಕ್ಕಂಥ ಶಕ್ತಿ ಕೂಡ ಕಾಂಗ್ರೆಸ್ ಇದೆ ಅನ್ನೋದು ಯಾರು ಕೂಡ ಮರಿಬಾರ್ದು. ಇಂಥ ಒಂದು ಪಕ್ಷದ ಬಗ್ಗೆ ಬಹಳ ಆಧಾರವಾಗಿ ಯಾರು ಏನು ಮಾತನಾಡಿದ್ರೆ ಅಂತೇಳಿ ನೀವು ಪ್ರತಿ ದಿವಸ ರಾಜಮಂಡಲದಲ್ಲಿ ಬರೀತಕ್ಕಂಥದ್ದು ಶೋಭೆ ತರ್ತಕ್ಕಂಥ ವಿಚಾರ ಅಲ್ಲ. ಇವತ್ತು ನನಗೊಂದು ಆಸೆ ಇದೆ, ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆಲುವು 100%, ಅದರಲ್ಲಿ ಎರಡು ಮಾತಿಲ್ಲ. ಅದು ಸಂಯುಕ್ತ ಗೆಲುವಲ್ಲ, ಈ ಬಾಗಲಕೋಟೆ ಜಿಲ್ಲೆ ಕಾಂಗ್ರೆಸ್ ಕಾರ್ಯಕರ್ತರ ಗೆಲುವು ಆಗ್ತದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅನ್ನೋದು ನಾವು ಹೇಳಬೇಕಾಗ್ತದೆ. ಅಂತ ಒಂದು ಸುವರ್ಣ ಅವಕಾಶ ಇವತ್ತು ಎಲ್ಲ ನಮ್ಮ ನಾಯಕರು ಸೃಷ್ಟಿ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನಾವೆಲ್ಲ ಹುರುಪು ಹುಮ್ಮಸ್ಸಿನಿಂದ ಕೆಲಸ ಮಾಡೋಣ. ಈ ಸಂದರ್ಭದಲ್ಲಿ ನೇಟಿ ಅವರಿಗೆ ನಾನು ಕೃತಜ್ಞತೆಯನ್ನು ಹೇಳಬೇಕಾಗ್ತದೆ. ಒಳಗೆ ಎಷ್ಟು ಜನ ಇದ್ದೀವಿ ಅಷ್ಟು ಜನ ಹೊರಗಿದ್ದಾರೆ. ಯಾಕಂದ್ರೆ ಬಹಳಷ್ಟು ಜನ ಕಾರ್ಯಕರ್ತರು ಮೊದಲನೇ ಹಂತದಲ್ಲಿ ಇಷ್ಟು ಹುರುಪಿನಿಂದ ಹುಮ್ಮಸ್ಸಿನಿಂದ ಸೇರಿಸಿ ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ. ನನಗೆ ಆಶ್ಚರ್ಯದ ಸಂಗತಿ ಏನಪ್ಪಾ ಅಂತಂದ್ರೆ, ಹೋದ್ ಸರ್ತಿ ಎಲ್ಲೆಲ್ಲಿ ನಮ್ಗೆ ಸೋಲಾಗಿತ್ತು ಅಲ್ಲೇ ಇವತ್ತು ಅತಿ ಹೆಚ್ಚಿನ ಗೆಲುವು ನಮ್ಗೆ ಆಗ್ತದೆ ಅನ್ನತಕ್ಕಂಥ ಮಾತನ್ನು ನಾನು ಹೇಳಬೇಕಾಗಿದೆ.